ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೃಷಭ ರಾಶಿ, ವೃಷಭ ಲಗ್ನ. ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನ ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಸ್ವಲ್ಪ ಜೋಪಾನ. ಹೀಗಾಗಲೇ ಎಲ್ಲೋ ಒಂದು ಕಡೆ 2025 ಕಡೆ ಹಂತಗಳಲ್ಲಿ ತಾವು ಒಂದಿಷ್ಟು ಸಂತೋಷವನ್ನೇನೋ ಪಟ್ರಿ. ಎಲ್ಲೋ ಒಂದು ಕಡೆ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ನಾನು ಕಾರ್ಯಸಿದ್ಧಿ ಮಾಡ್ಕೊಂಡು ಬಿಟ್ಟಿದ್ದೇನೆ ಎಂಬತಕ್ಕಂಥ ಒಂದು ವಿಚಾರವಾಗಿ ತಾವು ಸಂತೋಷವೇನೋ ಪಟ್ಟಿದ್ರಿ. ಆದರೆ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ಈಗ ಸ್ವಲ್ಪ ಜೋಪಾನವಾಗಿ ಹಾಕ್ತಕ್ಕಂಥ ಹೆಜ್ಜೆಯನ್ನು ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಎಲ್ಲೋ ಒಂದು ಕಡೆ ಎಡು ಬಿಡ್ತೀರಿ, ತಮಗೂ ಕೂಡ ಆತ್ರ ಜಾಸ್ತಿ, ಅತಿಯಾಗಿರ್ತಕ್ಕಂಥ ಆತ್ರ. ದಯವಿಟ್ಟು ಜೋಪಾನ, ಮನುಷ್ಯನಿಗೆ ತಾಳ್ಮೆ ಅನ್ನೋದಿರಬೇಕು. ಯಾಕೆ ಅಂತಂದರೆ ಆ ತಾಯಿ ಸತೀದೇವಿನೂ ಕೂಡ ಒಂದು ಕ್ಷಣ ಪರಮೇಶ್ವರನ ಮಾತನ್ನು ಕೇಳಿ ತಾಳ್ಮೆಯಿಂದ ಮಾತನ್ನು ಕೇಳಿಬಿಟ್ಟಿದ್ದೆ ಇವತ್ತಿಗೆ ಪರಿಸ್ಥಿತಿನೇ ಬೇರೆ ಆಗೋಗ್ತಾ ಇತ್ತು. ಆದರೆ ಆ ಕ್ಷಣ ತಾಳ್ಮೆಯನ್ನು ಕಳ್ಕೊಂಡು ತಾಯಿ ಮುಂದೋದ್ಲು. ಆದರೆ ಇಲ್ಲಿ ನಾವು 2 ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಒಂದು, ತಾಳ್ಮೆ ಮನುಷ್ಯನಿಗೆ ಬಹಳ ಮುಖ್ಯ. ತಾಳ್ಮೆ ಇಲ್ಲ ಅಂತಂದರೆ ಏನೇನೋ ಆಗೋಗುತ್ತೆ, ತಾಳಿದವನು ಬಾಳಿಯಾನು. ಆದರೆ ಸತೀದೇವಿಯ ವಿಚಾರವನ್ನು ತೆಗೆದುಕೊಳ್ಳೋದಾದರೆ ಸೃಷ್ಟಿ ನಡಿಬೇಕಲ್ವ, ನಮಗೆ ವಿಚಾರಗಳು ಅರ್ಥ ಆಗಬೇಕಲ್ವ, ಜೀವನದ ಆಗು ಹೋಗುಗಳು ಅರ್ಥ ಆಗಬೇಕಲ್ವ, ಅದೆಲ್ಲದರ ಪ್ರಸಂಗವನ್ನು ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಾಯಿತು. ಇರಲಿ, ಅದು ಒಂದು ಕಡೆ ಆಗಲಿ. ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ತಮಗೆ ನಾನು ಹೇಳಿದಾಗೆ ಸ್ವಲ್ಪ ತಾಳ್ಮೆ ಇರಲಿ. ಮನುಷ್ಯನಿಗೆ ಅತಿಯಾಗಿರ್ತಕ್ಕಂಥ ವೇಗ ಸಲ್ಲದ್ದು, ಬೇಡವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಮಾಧಾನವಾಗಿ ಯಾವ ಕೆಲಸ ಮಾಡ್ತಾ ಇದ್ದೀರಿ ಆ ಕೆಲಸದ ಬಗ್ಗೆ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರ ಜೊತೆ ಕೂತು ಮಾತಾಡಿ ಅವರು ಕೊಡ್ತಕ್ಕಂಥ ಮಾರ್ಗದರ್ಶನಗಳನ್ನು ತಾವು ಮನಸ್ಸಲ್ಲಿಟ್ಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ. ಇನ್ನು ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿ ಮುಂದುವರಿಬೇಕಾದ್ರೆ ಸ್ವಲ್ಪ ಜೋಪಾನ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥವ್ರು ಇರ್ತೀರಿ. ಒಂದಿಷ್ಟು ಹಣಕಾಸಿನ ಮುಗ್ಗಟ್ಟಿಗೆ ಸಿಕ್ಕಾಕೊಳ್ತಕ್ಕಂಥದ್ದಿರುತ್ತೆ, ಸಂಕಷ್ಟದ ಪರಿಸ್ಥಿತಿಗಳನ್ನು ಎದುರಿಸ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಜೋಪಾನ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು. ಅದರ ಜೊತೆಗೆ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ಈ ವರ್ಷ ವಾಹನಗಳನ್ನು ಓಡಿಸ್ಬೇಕಾದ್ರೆ ಸ್ವಲ್ಪ ಜೋಪಾನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಅತಿಯಾಗಿರ್ತಕ್ಕಂಥ ವೇಗ ಬೇಡ. ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ. ತಾವು ಸಮಾಧಾನವಾಗಿ ಓಡಿಸ್ಬೇಕಾದ್ರೂ ಕೂಡ ಗಮನ ಆದಷ್ಟು ತಾವು ಗಾಡಿ ಓಡಿಸ್ತಕ್ಕಂಥದ್ರ ಮೇಲಿರಲಿ. ಗಾಡಿಯನ್ನು ಓಡಿಸ್ಬೇಕಾದ್ರೆ ಪ್ರಾರಂಭದಲ್ಲಿ ಹನುಮ 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 ಅಂತ ಹೇಳಿ ಹನುಮಂತನ ಯಾರು ಪ್ರಾರ್ಥನೆಯನ್ನು ಮಾಡಿ ಗಾಡಿಯನ್ನು ಓಡಿಸ್ತಿರೋ ಭಗವಂತ ನಿಮ್ಮ ಜೊತೆಯಲ್ಲಿ ಬಂದು ಆ ಪ್ರಯಾಣವನ್ನು ಸುಖಕರವಾಗಿ ಮಾಡಿಡ್ತಾನೆ. ಇನ್ನು ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಪ್ರಸ್ತುತ ಇರತಕ್ಕಂಥ ಸಮಸ್ಯೆಗಳಿಂದ ಆಚೆ ಬರಬೇಕು, ಒಂದಿಷ್ಟು ಸಮಸ್ಯೆಗಳಿಂದ ನೆಮ್ಮದಿ ಸಿಗಬೇಕು ಅಂತಂದರೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂತಂದರೆ, ಒಂದು ತಾಮ್ರದ ಚೆಂಬು ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಇರುತ್ತೆ. ಒಂದು ತಾಮ್ರದ ಚೆಂಬಿಗೆ 2 ಕಾಳುಮೆಣಸು, 2 ಲವಂಗ, 2 ಏಲಕ್ಕಿ, ಅರಿಶಿನ, ಕುಂಕುಮ ಇದಿಷ್ಟನ್ನು ಕೂಡ ಆ ತಾಮ್ರದ ಚೆಂಬಲ್ಲಿ ಹಾಕಿ ತಮ್ಮ ಎಡಗೈಯಲ್ಲಿ ತಾಮ್ರದ ಚೆಂಬನ್ನು ಇಟ್ಕೊಳ್ಳಿ, ಬಲಗೈಯಲ್ಲಿ ಶುದ್ಧವಾಗಿರ್ತಕ್ಕಂಥ ಜಲ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಆ ಜಲವನ್ನು ತಮ್ಮ ಬಲಗೈಯಲ್ಲಿ ಇಟ್ಕೊಳ್ತಕ್ಕಂಥದ್ದು, ಅದನ್ನು ತಾವು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಪೂರ್ವಾಭಿಮುಖವಾಗಿ ಕೂತ್ಕೊಂಡು ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡಿ, ಅಮ್ಮ ಮಹಾಲಕ್ಷ್ಮಿ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಲ್ಲೂ ಕೂಡ ಯಶಸ್ಸು ಸಿಗಲಮ್ಮ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಶುದ್ಧ ಜಲವನ್ನು ಆ ತಾಮ್ರದ ಚೆಂಬಿಗೆ ಹಾಕ್ತಕ್ಕಂಥದ್ದು. ಅದಾದಮೇಲೆ ಆ ತಾಮ್ರದ ಚೆಂಬನ್ನು ಬಲಗೈಯಲ್ಲಿ ಇಟ್ಕೊಂಡು ಮತ್ತೊಮ್ಮೆ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ತಾಮ್ರದ ಚೆಂಬನ್ನು ತಾವು ಒಂದು ದಿವಸ ರಾತ್ರಿ ಪೂರ್ತಿ ಆ ದೇವರ ಮನೆಯಲ್ಲಿ ಇರ್ತಕ್ಕಂಥದ್ದು. ಅದಾದಮೇಲೆ ಮರುದಿನ ಬೆಳಗ್ಗೆ ಸೂರ್ಯ ಉದಯ ಆಗುವ ಸಮಯ ಕರೆಕ್ಟಾಗಿ 6:30 ಸಮಯಕ್ಕೆ ತಾವು ತಲೆಗೆ ಸ್ನಾನವನ್ನು ಮಾಡಿಕೊಂಡು, ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಮನೇಲಿ ಯಾರು ಬೇಕಾದರೂ ಮಾಡ್ಬೋದು ಈ ಕೆಲಸನ. ಆ ಸಮಯಕ್ಕೆ ಬಂದು ಸೂರ್ಯ ದೇವನಿಗೆ ಒಂದು ಸತಿ ತೋರಿಸಿ ಆ ಶುದ್ಧ ಜಲ, ಆ ಒಂದು ಜಲ ಎಂಬತಕ್ಕಂಥದ್ದೇನಿದೆ ಅದನ್ನು ನಿಮ್ಮ ಮನೆಯ ತುಳಸಿ ಕಟ್ಟೆಗೆ ಹಾಕ್ತಕ್ಕಂಥದ್ದು. ಅಂತಂದರೆ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ತುಳಸಿ ಇದ್ದೇ ಇರುತ್ತೆ. ತುಳಸಿ ತಾಯಿ ಇರೋ ಜಾಗದಲ್ಲಿ ಯಾವಾಗಲೂ ಕೂಡ ಸುಭಿಕ್ಷತನ ಸಂಪೂರ್ಣವಾಗಿರುತ್ತೆ. ಹಾಗಾಗಿ ಆ ಸಾನ್ನಿಧ್ಯಕ್ಕೆ ಹಾಕ್ತಕ್ಕಂಥದ್ದು. ಇದನ್ನು ಮಾಡೋದ್ರಿಂದ ತಾಯಿ ಮಹಾಲಕ್ಷ್ಮಿಗೆ ಒಂದು ಆಮಂತ್ರಣ ಕೊಟ್ಟಂಗಿರುತ್ತೆ. ಸ್ಥಿರ ಮಹಾಲಕ್ಷ್ಮಿ ತಾಯಿ ಮನೆಗೆ ಬಾಮ್ಮ ಅಂತ ಹೇಳಿ ಮನಸ್ಸಿನಿಂದ ಭಕ್ತಿಯಿಂದ ಕರೆದಂಗಿರುತ್ತೆ. ತಾಯಿ ಮಹಾಲಕ್ಷ್ಮಿ ಬರ್ತಾಳೆ, ನಿಮ್ಮ ಕೆಲಸಗಳು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿರುತ್ತೆ.